ಸಿನಿಮಾ ಕ್ವಾಲಿಟಿ ಅನ್ನೋ ವಿಚಾರಕ್ಕೆ ಬಂದಾಗ 100%. ಯಾಕೆಂದರೆ ನಾನು ಏನೇ ಕೆಲಸ ಮಾಡಲಿ ನಮ್ಮ ಹೆಸರು ಉಳ್ಕೊಳ್ಳೋ ರೀತಿ ನಾವು ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿನಿಮಾಗೆ ಯಾರಾದರೂ ಒಬ್ಬ ಹೀರೋ ಇದ್ದರೆ ಅದು ಪ್ರೊಡ್ಯೂಸರ್ ಹೀರೋ. ಇದು ಯಾರೇನು ಮಾತಾಡಿದ್ರೂ ಪರವಾಗಿಲ್ಲ, ನನಗೆ ಅನಿಸಿರುವಂಥದ್ದು. ಏಕೆಂದರೆ ಯಾರೇನೇ ಕೆಲಸ ಮಾಡಿದ್ರು ಬಿಟ್ಟರು ಕೂಡ ಅಲ್ಟಿಮೇಟ್ಲಿ ಅಟ್ ದಿ ಎಂಡಲ್ಲಿ ದುಡ್ಡಿದ್ರೆ ಮಾತ್ರ ಸಿನಿಮಾ. ದುಡ್ಡು ಹಾಕೋನಿಗೆ ಫಸ್ಟ್ ಗೌರವ ಸಿಕ್ಕಿದಾಗ ಇಡೀ ಸಿನಿಮಾಕ್ಕೆ ಗೌರವ ಸಲ್ದಂಗೆ ಆಗ್ತದೆ. ತದನಂತರ ನಿರ್ಮಾಪಕರು, ಆದ ನಂತರ ನಿರ್ದೇಶಕರು ಬರ್ತಾರೆ. ಡೈರೆಕ್ಟರ್ಗಳಿಗೆ ಒಂದು ಕ್ಲಾರಿಟಿ ತಲೆಯಲ್ಲಿರಬೇಕು. ಇನ್ನು ಈ ಹಿಂದೆ ನೀನಾಸಂ ಸತೀಶ್ ಅವರು ಹೇಳಿದರು, ಏನಂತ ಒಂದು ಕ್ಲಾರಿಟಿ ಇರಬೇಕು ಸಿನಿಮಾ ಬಗ್ಗೆ. ನಾವು ಒಂದು ಜಮೀನು ತೊಗೊಳ್ತಾ ಇದ್ದೀವಿ ಅಂದರೆ ಪೇಪರ್ನ ಲೀಗಲ್ಗೆ ಕೊಡ್ತೀವಿ, ಲೀಗಲ್ಗೆ ಕೊಟ್ಟು ಲಿಟಿಗೇಷನ್ ಇದೆಯಾ ತಿಳ್ಕೊತೀವಿ, EC ಚೆಕ್ ಮಾಡ್ತೀವಿ. ಒಂದು ಹೆಣ್ಣು ತರಬೇಕಾದ್ರೂ ಅಷ್ಟೇ, ಅಥವಾ ಒಂದು ಹೆಣ್ಣು ಒಬ್ಬ ಗಂಡು ಮದುವೆ ಮಾಡಬೇಕಾದ್ರೂ ಪೂರ್ವಪರ ಎಲ್ಲ ನೋಡ್ತೀವಿ. ಸೋಷಿಯಲ್ ಮೀಡಿಯಲ್ಲಿ ಒಬ್ಬರನ್ನ ಫಾಲೋ ಮಾಡಬೇಕಾದ್ರೂ ಅವ್ರ ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡಿ ಫಾಲೋ ಮಾಡ್ತೀವಿ. ಸಿನಿಮಾ ಅಂತ ಬಂದಾಗ ಡೆಫಿನೆಟಾಗಿ ಒಂದು ಎಜುಕೇಷನ್ನು ಪ್ರತಿಯೊಬ್ಬರಿಗೂ ಇರಬೇಕಾಗ್ತದೆ. ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಒಂದು ಶುಕ್ರವಾರಕ್ಕೆ ನಿಲ್ಲುತ್ತೋ ಅಥವಾ 5-6 ಶುಕ್ರವಾರಕ್ಕೆ ಹೋಗ್ತದೋ ಗೊತ್ತಿಲ್ಲ. ಅದರ ಸಿನಿಮಾ ಗೆಲ್ಸ್ಕೊಳ್ಳುವಂಥ ಶಕ್ತಿ ಇರುವಂಥದ್ದು ಯಾರು ಪ್ರೊಡ್ಯೂಸರ್ನ ಅಥವಾ ಹೀರೋ ಅಥವಾ ಕಲಾವಿದರುಗಳಿಗೆ ನೀವು ಕತೆ ನರೇಟ್ ಮಾಡಬೇಕಾದ್ರೆ ಏನಂದ್ಕೊಂಡು ನರೇಟ್ ಮಾಡಿರ್ತೀರಿ, ನೀವು ಡೈರೆಕ್ಷನ್ ಮಾಡಬೇಕಾದ್ರೆ ನೀವು ಎಕ್ಸಿಕ್ಯೂಷನಲ್ಲಿ ಯಾವ ರೀತಿ ಮಾಡಿರ್ತೀರಿ ಅನ್ನೋ ಕ್ಲಾರಿಟಿ ನಿಮ್ಗಳಿಗಿರಬೇಕು ಸಿನಿಮಾ ಟೆಕ್ನಿಕಲ್ ಟೀಮ್ಗೆ. ಇವಾಗ ನಮ್ಮಂಥವ್ರು ಯಾಕೆ ಸಿನಿಮಾಯಿಂದ ಬ್ರೇಕ್ ತೊಗೊಂಡಿದ್ದೀವಿ ಅಂದರೆ, ಸೊ ಮ್ಯಾಕ್ಸಿಮಮ್ ಸಿನಿಮಾಗಳು ಒಂದು 300-350 ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಎಷ್ಟು ಓಡ್ತಾ ಇದೆ, ಎಷ್ಟು ಓಡ್ತಾ ಇಲ್ಲ, ಎಷ್ಟು ಜನ ದುಡ್ಡು ಮಾಡ್ತಾ ಇದ್ದಾರೆ, ಎಷ್ಟು ಜನ ನಷ್ಟ ಅನುಭವಿಸ್ತಾ ಇದ್ದಾರೆ. ನಮ್ಮ ಏನು ಚೇಂಬರ್ ಲೀಸ್ಟ್ ಬಾದರ್. ಸೊ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ, ಉಳಿಸ್ಕೊಂಡು ಹೋಗೋದು ಭಾಳ ಕಷ್ಟಪಟ್ಟು ಉಳಿಸ್ಕೋಬೇಕು. ಹಂಗೇನಾದರೂ ಸಿನಿಮಾ ಮಾಡಿನೇ ನಾನು ಸಂಪಾದನೆ ಮಾಡ್ತೀನಿ, ಸಿನಿಮಾ ಮಾಡೋ ಒಂದು ಹುಚ್ಚಿದ್ರೆ ಆ ಹುಚ್ಚು ಒಳ್ಳೆ ರೀತಿಯಲ್ಲಿ ಇರಬೇಕು ಹೊರತು ಶೋಕಿಯಾಗಿ ಯಾವತ್ತೂ ಕನ್ವರ್ಟ್ ಆಗ್ಬಾರ್ದು. ಯಾಕೆಂದರೆ ನಾನು ಎಲ್ಲ ಕಡೆ ಹೇಳ್ತೀನಿ, ನಾವು ಮಾತಾಡಿದಾಗ ನಮ್ಮ ಮಾತು ಕೆಲವೊಬ್ಬರಿಗೆ ಬೇಜಾರಾಗ್ತದೆ, ಇನ್ನು ಕೆಲವೊಬ್ಬರಿಗೆ ಖುಷಿ ಸಿಗ್ತದೆ. ಬೇಜಾರಾಗುವ ಕ್ಯಾಟಗರಿ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾರು ಖುಷಿ ಪಟ್ಟು ನಮ್ಮ ಮಾತನ್ನ ಸೀರಿಯಸ್ ಆಗಿ ತೊಗೊಳ್ತಾರೆ ಅಂಥವ್ರ ಜೊತೆಲಿ ನಾವು ಇರ್ತೀವಿ. ಈಗ ಜಾಲಿ ಸಿನಿಮಾ ನೋಡಿದೆ, ಏನು ಟ್ರೈಲರ್ ಖುಷಿ ಆಯಿತು, ಎಫರ್ಟ್ಸ್ ಹಾಕಿದ್ವಿ. ಮತ್ತು ನಿಮಗೆ ಕಾಮಿಡಿ ಇದನ್ನು ಟ್ರೈಲರಲ್ಲಿ ನೀವು ಒಂದು ಬಿಟ್ಟು ಹಾಕಿದಿರಿ, ಖುಷಿ ಆಯಿತು. ಮುಂಚೆ ಹಳೆ ಸಿನಿಮಾಗಳು ನೀವು ನೋಡಿದ್ರೆ ನಿಮಗೆ ಕಾಮಿಡಿ ಸೀನ್ಗಳೇ ಹೆಚ್ಚು ಕಡಿಮೆ ಒಂದು 20-25 ಸೀನ್ ಇದೆ. ನಿಮ್ಮ ಕಾಮಿಡಿಯನ್ಸು ನಿಮಗೆ ಅಟ್ಲೀಸ್ಟ್ ಒಂದು 8 ಜನ ಕಾಮಿಡಿಯನ್ಸ್ ಇರ್ತಾಯಿದ್ರು. ಈಗ ಅಫೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಕಾಮಿಡಿಯನ್ಸ್ ಎಲ್ಲ ಹೆಚ್ಚು ಕಡಿಮೆ 5 ಲಕ್ಷ 6 ಲಕ್ಷ ಪರ್ ಡೇ ತೊಗೊಳ್ಳೋರು ಇದ್ದಾರೆ, 50,000ಕ್ಕೆ ನಮಗೆ ಆ್ಯಕ್ಟ್ ಮಾಡೋವಂಥವ್ರು ಇದ್ದಾರೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಬೆಲೆ ಕೊಡಬೇಕಾಗ್ತದೆ, ಕತೆಗೆ ಬೆಲೆ ಕೊಡಬೇಕಾಗ್ತದೆ. ತದನಂತರ ನಮ್ಮ ಸ್ವಾರ್ಥನೂ ಯೋಚನೆ ಮಾಡಬೇಕಾಗ್ತದೆ. ಒಂದು ಸಿನಿಮಾ ಗೆದ್ದರೆ ಮಾತ್ರ ಒಂದು ಇಡೀ ತಂಡಕ್ಕೆ ಹೆಸರು ಸಿಗ್ತದೆ. ಈಗ ಒಂದು ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ಹೆಬ್ಬುಲಿ ಸಿನಿಮಾ ನೀವು ಹೇಳ್ದಂಗೆ ಹೆಬ್ಬುಲಿಯಲ್ಲೇ ನೀವು ಪರಿಚಯ ಆಗಿದ್ದು. ನಾನು ಸಿನಿಮಾಗೆ ಸುದೀಪ್ ಸರ್ ಜೊತೆಲಿ ಕ್ಲಾಪ್ ಮಾಡೋಕ್ಕೆ ಹೋಗಿದ್ದು, ಕೊನೆಗೆ ಆ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿಬಿಟ್ಟು ನಾನು. ಕೊನೆಗೆ ರಿಲೀಸ್ ಟೈಮಲ್ಲಿ ನಮಗೆ ನೋಟ್ ಬ್ಯಾನ್ ಆಯಿತು, GST ಇಂಪ್ಲಿಮೆಂಟ್ ಆಯಿತು. ಅದಾದಮೇಲೆ ರಾಬರ್ಟ್ ಬಂದಾಗ ಕೋವಿಡ್ ಇತ್ತು. ಅವತ್ತು ಹೆಲ್ತ್ ಮಿನಿಸ್ಟರ್ ಇದ್ದರು ಸುಧಾಕರ್ ಸರ್. ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ಸರ್ ಸಿನಿಮಾ ರಿಲೀಸ್ ಮಾಡ್ತಾಯಿದ್ವಿ, ಮತ್ತು ಥಿಯೇಟ್ರನ್ನ ಅವರು ಕ್ಲೋಸ್ ಮಾಡ್ತೀರಾ ಅಂತ. ಇಲ್ಲಪ್ಪ, ಇನ್ನೊಂದು 3 ವೀಕ್ಸ್ ಇಲ್ಲ. ಆ 3 ವೀಕ್ಸ್ ಗ್ಯಾಪಲ್ಲಿ ನಾವು ಯಾವ ಮಟ್ಟಕ್ಕೆ ಪಬ್ಲಿಸಿಟಿ ಮಾಡಿದ್ವಿ ಅಂದರೆ, ಈಗ ನೀವು ವಿಜಯನಗರ ಗೋವಿಂದರಾಜನಗರ ನೋಡಿದ್ರೆ ಹೆಂಗೆ ಬ್ಯಾನರ್ಗಳು ರಾರಾಜಿಸ್ತವೆ, ಅದೇ ರೀತಿ ನಮ್ಮ ಪಬ್ಲಿಸಿಟಿ ಇಡೀ ಕರ್ನಾಟಕ ಪೂರ್ತಿ ಹಾಕಿದ್ವಿ. ಅದಾದಮೇಲೆ ಮದಗಜ ಆ ಟೈಮ್ ಬಂದಾಗ ಮತ್ತೆ ಸೆಕೆಂಡ್ ವೇವ್ ಕೋವಿಡ್ ಸ್ಟಾರ್ಟ್ ಆಯಿತು, ಉಪಾಧ್ಯಕ್ಷ ಮಾಡಿದ್ವಿ. ಸೊ ಎಲ್ಲ ಟೈಮಲ್ಲೂ ಒಂದೊಂದು ಅಬ್ಸ್ಟಿಕಲ್ಸ್ ಇತ್ತು. ಏನೇ ಅಬ್ಸ್ಟಿಕಲ್ಸ್ ಇದ್ದರೂ ನಮಗೆ ಬರೋವಂಥ ದುಡ್ಡು ನಮಗೆ ಬಂತು, ನಮಗೇನು ಗೌರವ ಸಿಕ್ತು, ನಮ್ಮ ಗುರಿ ಏನಿತ್ತು ಅಲ್ಲಿ ನಾವು ಡೆಫಿನೆಟಾಗಿ ತಲುಪಿದ್ವಿ. ಯಾಕೆಂದರೆ ನಮ್ಗೆ ಇಲ್ಲಿ ಕ್ಲಾರಿಟಿ ಇತ್ತು. ಪ್ರೊಡ್ಯೂಸರ್ಸ್ಗಳಿಗೆ ಒಂದಲ್ಲಿ ಹಿಡ್ಕೋಬೇಕಾಗ್ತದೆ. ಪ್ರತಿಯೊಬ್ಬರೂ ಕೂಡ ಸಿನಿಮಾಕ್ಕೆ ಗೌರವ ಕೊಟ್ಟು ಸಿನಿಮಾಕ್ಕೆ ನೀವು ಸೇವಕರಾದರೆ ಖಂಡಿತವಾಗ್ಲೂ ಸಿನಿಮಾ ನಿಮಗೆ ಸೇವೆ ಮಾಡ್ತದೆ. ನೀವು ಸಿನಿಮಾಕ್ಕೆ ಸೇವಕರಾಗಲಿಲ್ಲ, ನಾವೇನಾದರೂ ಸಿನಿಮಾಕ್ಕೆ ಶೋಕಿನ ತಲೆಯಲ್ಲಿ ಹಿಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಸೈಡಿಗೆ ತಳ್ಬಿಟ್ಟು ಇನ್ನೊಬ್ಬನ ಕರೀತದೆ ಸಿನಿಮಾ ಇಂಡಸ್ಟ್ರಿ. ಸೊ ಹಾಗಾಗಿ ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ ಸಿನಿಮಾಗಳನ್ನ. ಮೋರೋವರ್ ಆಡಿಯನ್ಸ್ಗಳಿಗೆ ಆಪ್ಷನ್ಸ್ ಜಾಸ್ತಿ ಇದೆ. ಈಗ ಪ್ರತಿಯೊಬ್ಬರು ಫೋನಲ್ಲಿ ತೆಗೆದು ನೋಡೋದು ಕೂಡ ಯೂಟ್ಯೂಬ್ ಇರ್ತದೆ,
ಇನ್ಸ್ಟಾಗ್ರಾಮ್ ಇರುತ್ತೆ, ಫೇಸ್ಬುಕ್ ಇರ್ತದೆ. ಪ್ರತಿಯೊಬ್ಬರಿಗೂ ಎಂಟರ್ಟೈನ್ಮೆಂಟು ಫಿಂಗರ್ ಟಿಪ್ಪಲ್ಲಿದೆ ಸರ್. ಮುಂಚೆ ಥಿಯೇಟ್ರಿಗೆ ಬರೋ ಎಂಟರ್ಟೈನ್ಮೆಂಟ್, ಇಲ್ಲ ವೀಕೆಂಡ್ ಆದರೆ ಪಬ್ಗಳಿಗೆ ಹೋಗೋರು. ಇವಾಗೇನು ನಿಮ್ಗೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಿಮಗೆ IPL ಸೀಸನ್ ಅಂತ ಸ್ಟಾರ್ಟ್ ಆಗಿದೆ, ಫುಟ್ಬಾಲ್ ಸೀಸನ್ ಈಗ ಮುಗೀತು. ಇನ್ನು ಅದೇ ರೀತಿ ನಿಮಗೆ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಯಾವುದೋ ಚಾನಲಲ್ಲಿ ಇನ್ನೊಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತದೆ. ಹೀರೋಗಳು ನಾವೊಂದು 10-15 ಕೋಟಿ ಕೊಟ್ಟು ನಾವು ಅವ್ರನ್ನ ಎಂಗೇಜ್ ಮಾಡಿದಾಗ ಅವ್ರೋಗಿ ಇನ್ನೊಂದು ಯಾವುದೋ ರಿಯಾಲಿಟಿ ಶೋಲ್ಲಿ ಕೂತಿರ್ತಾರೆ. ಸಿನಿಮಾಕ್ಕೆ ಜನ ನೋಡೋಕ್ಕೆ ಬಂದಾಗ ಟಿ ವಿಯಲ್ಲೇ ಫ್ರೀಯಾಗಿ ಬರ್ತಾರಲ್ಲ, ಥಿಯೇಟ್ರಿಗೆ ಆಗ್ಬಿಡ್ಬೋದು. ಸೊ ಎಂಟರ್ಟೈನ್ಮೆಂಟು ನಿಮಗೆ ಓವರ್ ಫೀಡ್ ಆಗ್ತಾಯಿದೆ. ಈಗ ನಿಮಗೆ ಮಳೆ ಬಿದ್ದಿದ ತಕ್ಷಣ ಹಿಂಗೆ ಬೆಂಗಳೂರು 10 ನಿಮಿಷದ ಮಳೆಗೆ ಮುಳುಗೋಗ್ಬಿಡ್ತದೆ. ಹಂಗೆ ನಮ್ಮ ಸಿನಿಮಾಗಳು ಹೆಂಗಾಗಿದೆ ಅಂದರೆ, ಪ್ರತಿ ಶುಕ್ರವಾರಕ್ಕೆ 8ರಿಂದ 10 ಸಿನಿಮಾಗಳಿರ್ತವೆ. ಒಂದು ವರ್ಷಕ್ಕೆ 300ರಿಂದ 400 ಸಿನಿಮಾಗಳಿರ್ತವೆ. ಅದ್ರಲ್ಲಿ ಯಾರು ಬಂದರೂ, ಯಾರು ಬದುಕಿದ್ರು, ಯಾರು ಹಾಳಾದರೂ ಗೊತ್ತೇ ಆಗಲ್ಲ. ಸ್ವಾಗತ. ಏನಂದರೆ ಇವತ್ತು ತುಂಬ ಬ್ಯುಸಿ ಶೆಡ್ಯೂಲ್ಸಲ್ಲಿ ಕೂಡ ಒಂದು ಹೊಸ ಪ್ರತಿಭೆಗಳಿಗೆ, ಇರೋರೆಲ್ಲ ಆಲ್ಮೋಸ್ಟ್ ಹೊಸ ಪ್ರತಿಭೆಗಳೇ, ಅವ್ರಿಗೆ ಸಪೋರ್ಟ್ ಆಗಲಿ ಅಂತ ಅವ್ರು ಬಂದು ನಿಂತಿದ್ದಾರೆ. ಸೊ ಅದೇ ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಇದೆ. ಸೊ ಅಣ್ಣ ಹೇಳಿದ್ದೆಲ್ಲ ಕರೆಕ್ಟು, ಹೌದು. ಇತ್ತೀಚೆಗೆ ಹಲವಾರು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಧಾವಿಸ್ತಾ ಇಲ್ಲ. ಬಟ್ ಒಂದು ವಿಷಯ ಏನಂದರೆ ಅಣ್ಣ, ಥಿಯೇಟ್ರ್ ಹತ್ರ ಬರ್ತಾ ಇಲ್ಲ ಅಂದ್ರಲ್ಲ, ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಪೂಜೆ ರೂಮ್ ಇರುತ್ತೆ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ಬಟ್ ದೇವಸ್ಥಾನಕ್ಕೆ ಹೋಗೋದು ಯಾರೂ ಬಿಡಲ್ಲ. ಯಾಕೆ ಅಂದರೆ ಅಲ್ಲೊಂದು ವೈಬ್ ಸಿಗುತ್ತೆ. ಸೊ ಅದೇ ರೀತಿ OTT ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ, ಫೋನು, ಎಲ್ಲರೂ ಇದರಲ್ಲೂ ಎಂಟರ್ಟೈನ್ಮೆಂಟ್ ಸಾಕಷ್ಟು ಬರ್ತಾ ಇದ್ದಾವೆ. ಆದರೆ ಆ ಥಿಯೇಟ್ರಿಗೆ ಹೋಗೋ ವೈಪು ಮತ್ತು ಒಂದು 2-3 ಅವರು ಅವ್ರಿಗೆ ಆ ಚಿಂತೆ ಎಲ್ಲ ಬಿಟ್ಟು, ಮತ್ತು ಅವ್ರಿಗೆ ಏನು ಟೆನ್ಷನ್ಸ್ ಇರುತ್ತೋ ಅದನ್ನೆಲ್ಲ ಬಿಟ್ಟು ಅವ್ರು ನೋಡ್ತಾರಲ್ಲ, ಆ ಒಂದು ಫೀಲು ಅವ್ರ ಮನೆಗಳಲ್ಲಿ ಕೊಡಲ್ಲ. ಸೊ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಂಥ ಲೆಜೆಂಡ್ರಿ ಪ್ರೊಡ್ಯೂಸರ್ ಬಂದು ನಮ್ಮ ಸಿನಿಮಾಗೆ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಅಣ್ಣ. ಹೋಲ್ ಜಾಲಿ ಟೀಮಿಂದ ಧನ್ಯವಾದ. ಒಂದು ನಿಮಿಷ. ಒಂದಲ್ಲ ಎರಡಲ್ಲ, ಎರಡನೇದು ಉಪಾಧ್ಯಕ್ಷ. ಇವೆರಡು ಸಿನಿಮಾ ಕಾಮಿಡಿ ಮೇಲೆ ವರ್ಕ್ ಮಾಡಿದ್ವಿ. ಈಗ ನೀವೇ ಯೋಚನೆ ಮಾಡಬೇಕು, ಒಬ್ಬ ಚಿಕ್ಕಣ್ಣ ಅನ್ನೋರನ್ನ ನ್ಯಾಚುರಲ್ ಸ್ಟಾರ್ ಅಂತ ನಾವು ಲಾಂಚ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಧೈರ್ಯ. ಈಗ ನಮ್ಮ ಸಿನಿಮಾ ಮೇಲಿರೋ ಮರ್ಯಾದೆ, ಸಿನಿಮಾ ಮೇಲಿರೋ ನಂಬಿಕೆ, ಆ ಸ್ಕ್ರಿಪ್ಟ್ಗೆ ಹೆಚ್ಚು ಕಡಿಮೆ 2 ವರ್ಷ ವರ್ಕ್ ಮಾಡಿದ್ವಿ. ಈಗ ಸೀನ್ಗಳು ಬರೀಬೇಕಾದ್ರೆ ಡೈರೆಕ್ಟರ್ಗಳು ಕಾಮಿಡಿ ಮೇಲೆ ಸೀನ್ಗಳು ಬರೀಬೇಕಾಗ್ತದೆ, ಸಿನಿಮಾ ಕತೆ ಮಾಡಬೇಕಾಗ್ತದೆ. ನೀವು ಹೇಳ್ದಂಗೆ ಒಡಿ ಬಡಿ ಅದಕ್ಕೆ OTTಗಳಿದ್ದಾವೆ, ಸೆನ್ಸರ್ ಇದೆ. ನೀವೊಂದು ಸಿನಿಮಾಕ್ಕೆ ಏನಾದರೂ ಒಂದು ಕಾಮಿಡಿ ಮಾಡಬೇಕಾದ್ರೂ ಒಂದು ಪದ ವ್ಯತ್ಯಾಸ ಆದರೂ ಸೆನ್ಸರು ಅಲ್ಲೇ ಹಿಡ್ದಾಕ್ತಾರೆ. ಬೀಯಿಂಗ್ ಅ ಪ್ರೊಡ್ಯೂಸರ್, ನಾನು ಜಗಳ ಮಾಡಿ ನನ್ನ ಸೀನ್ನ ನಾನು ಉಳಿಸ್ಕೊಂಡಿದ್ದೀನಿ ಸಿನಿಮಾಕ್ಕೆ. ಡೈರೆಕ್ಟರ್ಗಳು ಮರ್ತೋಗ್ಬಿಟ್ಟಿರ್ತಾರೆ. ನಾನು ಕೂತ್ಕೊಂಡು ಒಂದ್ಸಲಿ ಕತೆ ಕೇಳಿದ್ಮೇಲೆ ಯಾವ ಕಥೆಯಲ್ಲಿ ಏನೇನಿದೆ, ಯಾವ ಡೈಲಾಗ್ ಇದೆ ನಮ್ಮ ತಲೆಯಲ್ಲಿ ಇಟ್ಕೋತೀನಿ. ಅದು ಬಿಟ್ಟು ಬೇರೆ ಏನೇ ಕೇಳೋದು ನನಗೆ ನೆನಪಿರಲ್ಲ. ವ್ಯಾಪಾರ ಅನ್ನೋದು ಒಂದೇ ನನಗೆ ನೆನಪಿರೋದು, ಸಂಬಂಧಗಳು ನೆನಪಿರ್ತದೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ನೋಡಿ, ನಾವು ಉಪಾಧ್ಯಕ್ಷ ಇದು ಮಾಡಬೇಕಾದ್ರೆ ಸೆನ್ಸರ್ ಬೋರ್ಡ್ ಅವ್ರಿಗೆ ನಾನು ಕೇಳಿದೆ, ಅಲ್ಲ ಸರ್, ನಿಮಗೆ ಕಾಮಿಡಿ ಶೋಗಳಿಗೆ ನೀವು ನೋಡ್ತಾ ಇದ್ದರೆ ಇಂಟಿಮೆಸಿ ಸೀನ್ ಇರ್ತಾರೆ, ಡೈಲಾಗ್ಗಳೆಲ್ಲ ಡಬಲ್ ಅಲ್ಲ, 3 ಅಲ್ಲ, 10 ಟೈಮ್ಸ್ ಅದೊಂಥರ ವಿಚಿತ್ರ ಡೈಲಾಗ್ಗಳು ಇರ್ತಾರೆ. ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ತುಂಬ ಇಂಟಿಮೆಸಿ ಸೀನ್ ಇರ್ತಾರೆ. ಬಂಶಿಕಿ ಬಂದು ಲಿರಿಕ್ಸು ವಿಜಯಪ್ರಕಾಶ್ ಭಟ್ರು ಸರ್ ಬರ್ತಿದ್ದಾರೆ. ಸೊ ಇನ್ನೊಂದು ನಾಮಿ ಇಸ್ಕಾಜಾಲಿ ಬಂದು ತಾರಶ್ಪುರ ಬರೆದಿದ್ದಾರೆ. ಆಮೇಲೆ ಅಪ್ಪ ಮಗಳು ಇದ್ರದ್ದು ಬಂದು ಕಿನ್ನಲ್ ರಾಜ್ ಸರ್ ಬರೆದಿದ್ದಾರೆ. ಸೊ ಆಲ್ಮೋಸ್ಟ್ ಸ್ಟಾರ್ಸೇ ಬರೆದಿದ್ದಾರೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಸಿನಿಮಾ ಚೆನ್ನಾಗಿ. ನೀವು ಕಂಡಂತೆ ಏನು ವಿಶೇಷ ಜಾಲಿದು? ನೀವು ಕಂಡಂತೆ ಸಿನಿಮಾ ಜಾಲಿ ವಿಶೇಷ ಏನು? ಕಾಮಿಡಿನ ಇಲ್ಲ, ಸಿನಿಮಾ ಇದರಲ್ಲಿ ಕಾಮಿಡಿನೂ ಇದೆ, ಲೈಕ್ ಅಪ್ಪ ಮಗಳು ಸೀನ್ ಅದರದ್ದು ಇದು ಇದೆ, ಆಮೇಲೆ ಫೈಟ್ಸು ಇದೆ ಜಾಸ್ತಿ, ಲೈಕ್ ಆಲ್ ಅಂದರೆ ಟೋಟಲ್ ಫ್ರಿಜ್ಜು ಇದೆ ಈ ಸಿನಿಮಾಲಿ. ಎಲ್ಲನೂ ಅವೈಲೇಬಲ್ ಇದೆ. ಇದೆ, ನಮ್ಮದು 4th ಸಿನಿಮಾ. ಮುಂಚೆ ಅಸ್ಥಿರ, ಆತ್ಮ, ಸ್ನೇಹರ್ಷಿ ಅಂತ ಮಾಡಿದೆ. ಇವಾಗ ಸೊ ಅದನ್ನ ಇಟ್ಕೊಂಡು ಒಂದು ಸಾಂಗ್ ಅದನ್ನ ಮಾಡೋಣ ಅಂತ ಸರ್ ಕೊಟ್ಟು ಹುಟ್ಟನ್ನ ಇಟ್ಕೊಂಡು ಆ ಸಾಂಗ್
ಇಂದ ಹಳೆಯ ಕಲಾವಿದರಿಗೆ ಕೆಲಸನೇ ಇಲ್ಲ ಇಂಡಸ್ಟ್ರಿಯಲ್ಲಿ. ಯಾವ ಪ್ರೊಡ್ಯೂಸರು ಕರೀತಿಲ್ಲ, ಎಲ್ಲ ಹೊಸಬ್ರನ್ನ ಹಾಕೋತಾರೆ. ಗಂಡಸರಿಗೆ ಕಾಮಿಡಿಗೆ ಕರೀತಾರೆ, ಆದರೆ ಹೆಣ್ಣು ಮಕ್ಕಳಿಗೆ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಇದು ನಾನು ತಿಳಿದ ಮಟ್ಟಿಗೆ ಎಷ್ಟೋ ವರ್ಷಗಳಿಂದ ಇದನ್ನು ನಾನು ಎಲ್ಲ ಮೀಡಿಯಾದಲ್ಲೂ ಹೇಳ್ತಾ ಬಂದಿದ್ದೀನಿ. ಆದ್ರೂ ಯಾವುದೇ ಥರದ ಏನು ಎಫೆಕ್ಟ್ ಆಗಲಿಲ್ಲ ಅಂತ. ಅದರಲ್ಲಿ ಕೆಲಸ ಇಲ್ದಿರೋ ಟೈಮಲ್ಲಿ ನನಗೆ ತಾರುಷ್ ಅವರು ಕರೆದು ಕೆಲಸ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ತಾರುಷ್. ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ. ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಪ್ರಿನ್ಸಿಪಲ್ ಕ್ಯಾರೆಕ್ಟರು. ಅದರಲ್ಲಿ ಕಾಮಿಡಿ ಅಂಥದ್ದು ಒಂದು ಚಿಕ್ಕ ಸೀನ್ ಆದ್ರೂ ಅದು ಒಂದು ವೆಯ್ಟ್ ಇದೆ ಆ ಕ್ಯಾರೆಕ್ಟ್ರಿಗೆ. ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಫಾರ್ ದ ಟೀಮ್. ಥ್ಯಾಂಕ್ ಯು. ಅದೇ ಮ್ಯಾಮ್ ಹೇಳ್ದಂಗೆ ಸಾಕಷ್ಟು ಹಳೆ ಕಲಾವಿದರನ್ನ ಎಲ್ಲರೂ ಮರಿತಾ ಇದ್ದಾರೆ. ಸೊ ಬಟ್ ನಮ್ಮದ್ರಲ್ಲಿ ಸಾಧ್ಯವಾದಷ್ಟು ಶೋಭರಾಜ್ ಸರ್ ಆಗಿರ್ಬೋದು, ರೇಖಾದಾಸ್ ಮ್ಯಾಮ್ ಆಗಿರ್ಬೋದು. ಯಾಕಂದರೆ ನಾವು ಆಗಲೇ ಸುಷ್ಮಿತಾ ಮ್ಯಾಮು ನೇಮ್ ಮಾಡಿದ್ರು, ಉಮಾಶ್ರೀ ಅಮ್ಮ ಅಂತ. ಇವ್ರನ್ನೆಲ್ಲ ನೋಡಿ ನಾವು ಬೆಳೆದಿರೋರು. ಏನಂದರೆ ಒಂದು ಸೀನ್ಗೆ, ಒಂದು ಸಿನಿಮಾಗೆ ಎಲ್ಲ ಎಮೋಷನ್ಸು ಅತಿ ಮುಖ್ಯವಾಗಿರುತ್ತೆ. ಸೊ ಅದರಲ್ಲಿ ಕಾಮಿಡಿ ಕೂಡ ಎಲ್ಲರೂ ಅತಿ ಹೆಚ್ಚು ಇಷ್ಟಪಡೋದೆ ಕಾಮಿಡಿ. ಸೊ ಆ ಜನರಲ್ಲಿ ಹಳೆ ನಟರು ಎಲ್ಲರೂ ಮತ್ತೆ ಬರಬೇಕು, ಮತ್ತೆ ಆ ಸಿನಿಮಾ ಥಿಯೇಟ್ರಲ್ಲಿ ರಾರಾಜಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಮೇಡಮ್. ನಂತರ ಸಿದ್ದೇಶಣ್ಣ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯ ಪಾತ್ರದಲ್ಲಿ ಮಾಡಿಲ್ಲ, ನಾನು ಸೆಕೆಂಡ್ ಹೀರೋಯಿನ್ ಇದರಲ್ಲಿ. ಸೆಕೆಂಡ್ ಹೀರೋ ಅಂದರೆ ಒಂದು ಸೆಕೆಂಡಲ್ಲಿ ಬಂದೋಗ್ಬಿಡ್ತೀನಿ. ಸೆಕೆಂಡ್ ಹೀರೋ ಒಂದು ಯಾವುದೋ ಒಂದು ಮಾಸ್ಟರ್ ಪಾತ್ರ ಒಂದು ಕೊಟ್ಟಿದ್ದಾರೆ, ಖುಷಿ. ಆದರೆ ಇವತ್ತು ಸಿನಿಮಾ ಬಗ್ಗೆ ತುಂಬ ವಿಸ್ತಾರವಾಗಿ ಉಮಾಪತಿ ಸರ್ ಹೇಳಿದರು. ನಿಜನೇ, ಅವ್ರು ಹೇಳಿದ ಮಾತುಗಳೆಲ್ಲವೂ ಸತ್ಯನೇ. ಅವರೊಂದು ನಿಷ್ಠುರವಾದ ಮಾತನ್ನು ಕೂಡ ಮಾತಾಡಿದ್ರು. ಆದರೆ ಇವತ್ತು ಆ ಥರದ್ದು ಯಾರು ಅನ್ಕೊಂಡ್ರೂ ಪರವಾಗಿಲ್ಲ ಅನ್ನೋದು ಮಾತು ಹೇಳಿದ್ರಲ್ಲ, ಅದು ಒಂದು ಇದು. ಇವತ್ತು ನಾನು ಕೂಡ ಹೇಳ್ತಾ ಇದ್ದೀನಿ, ಇವತ್ತು ಎಷ್ಟೋ ಜನ ಕೆಲವು ತೋಲ್ಗೆ ಮಾಡೋಂಥದ್ದಿದೆ, ಏನೋ ಸಿನಿಮಾಗಳನ್ನು ದುಡ್ಡುಗಳು ಮಾಡೋಂಥದ್ದಿದೆ. ಆದರೆ ಇವತ್ತು ಈ ತಾರುಷ್ ಏನಿದ್ದಾನೆ, ಅವನೊಬ್ಬ ರಂಗಭೂಮಿ ಕಲಾವಿದ. ನಮ್ಮ ಜನಪದರು ಅಂತೇಳಿ ನಮ್ಮದೊಂದು ರಂಗತಂಡ ಇದೆ, ಅದು ನಿಂಬೆಕಾಯಿಪುರ ಹೊಸಕೋಟೆಯಲ್ಲಿದೆ. ಆ ರಂಗತಂಡದ ಕಲಾವಿದ ಅವನು. ಅಲ್ಲಿ ಸ್ಟೇಜಲ್ಲಿ ಮಳೆ ಹೊಡೆಯೋದ್ರಿಂದ ಹಿಡಿದು ಮ್ಯೂಸಿಕ್ ಇರ್ಬೋದು, ನಟನಾಗಿ, ನಿರ್ದೇಶಕನಾಗಿ, ಎಲ್ಲ ಸೆಟ್ ವರ್ಕ್ ಆಗಿ ಎಲ್ಲ ಕೆಲಸವನ್ನು ಮಾಡಿ ಅವನು ಕಲೆಯನ್ನು ಮೈಗೂಡಿಸಿ ಇವತ್ತು ಆ ಕಲೆಯ ಒಂದು ಎಲ್ಲರಿಗೂ ವಿಸ್ತರಿಸಬೇಕು ಅಂತೇಳಿ ಇವತ್ತು ಅವನು ಒಂದು ಎಫರ್ಟ್ ಹಾಕಿ ಇವತ್ತು ಕಷ್ಟಪಟ್ಟು ಇಲ್ಲಿ ಒಂದು ಸಿನಿಮಾನ ಮಾಡಿದ್ದಾನೆ. ಇಂಥ ಒಂದು ಕಲಾವಿದರಿಗೆ ಎಲ್ಲರ ಪ್ರೋತ್ಸಾಹ ತುಂಬಾ ಮುಖ್ಯ. ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಇಂಥ ನಟರಿಗೆ ಆಶೀರ್ವಾದ ಮಾಡಲಿ, ಮಾಧ್ಯಮ ಮಿತ್ರರು ಕೂಡ ಇಂಥವರ ಸಹಾಯಕ್ಕೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಸಿನಿಮಾ ಯಶಸ್ವಿಯಾಗಲಿ ಅಂತೇಳಿ ನನ್ನ ಮಾತು. ತಾರುಷ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿದ್ದಾರೆ. ಸೊ ಎಲ್ಲ ಸೂಪರ್ ಸ್ಟಾರ್ಗಳ ಥರ ನೀವು ಒಬ್ಬರು ಸೂಪರ್ ಸ್ಟಾರ್ ಆಗಿ ಈ ಒಂದು ಸಿನಿಮಾ ಎಲ್ಲ ಸಕ್ಸಸ್ಫುಲ್ ಆಗಲಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗೆ ಸರ್ ನಿಮ್ಮ ಸಪೋರ್ಟ್ ಕೂಡ ಖಂಡಿತವಾಗ್ಲೂ ಬೇಕು. ನೀವು ಹೆಂಗೆ ಇವಾಗ ಬರಬೇಕಾದ್ರೆ ನಿಮ್ಮ ಜೊತೆ ಒಂದು 4-5 ಜನ ಗುಂಪಲ್ಲಿ ಬಂದ್ರಿ, ಅದೇ ಥರ ನಮ್ಮ ಹೀರೋ ಕೂಡ ನೆಕ್ಸ್ಟ್ ಮೂವಿ ಅಷ್ಟೊತ್ತಿಗೆ ಅಷ್ಟೇ ಸೂಪರ್ ಸ್ಟಾರ್ ಆಗಬೇಕು ಅಂತ ನನ್ನ ಆಸೆ. ಸೊ ಅವರಿಂದ ಒಂದು ಆ್ಯಡ್ ಏಜೆನ್ಸಿನಲ್ಲಿ ಕೆಲಸ ಕೂಡ ಸಿಕ್ತು. ಸೊ ಅವರಿಂದ ತುಂಬ ಅವಕಾಶಗಳು ಸಿಕ್ಕಿದೆ. ಸೊ ಬೇರೆಯವ್ರಿಗೆಲ್ಲ ನೆರವಾಗ್ತಿದ್ದಾರೆ. ಸೊ ಅವರು ಸೂಪರ್ ಸ್ಟಾರ್ ಆಗಬೇಕು ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಆ್ಯಂಡ್ ತುಂಬ ಜನ ಇದ್ದಾರೆ, ಎಲ್ಲರೂ ಮಾತಾಡಲಿ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದು ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು. ತಾರುಷ್ ಜನಪದರು ಬಂದಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ದಾಗ ಅವ್ರು ಹೇಳಿದ್ರು, ನಾನು ಸಿನಿಮಾದಲ್ಲಿ ಶಾರ್ಟ್ ಮೂವೀಸ್ ಮಾಡ್ತೀನಿ ಹೇಗೆ ಅಂತ ಹೇಳ್ತಾಯಿದ್ರು. ನನಗೂ ಮೊದಲಿಂದನೂ ಸಿನಿಮಾದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇತ್ತು. ನಾನು ಫಿಲಿಮ್ ಇನ್ಸ್ಟಿಟ್ಯೂಟ್ಲೆಲ್ಲ ಹೋಗಿ ಬಂದೆ. ಬಟ್ ನನಗೆ ಅಲ್ಲಿ ನೆಲೆ ಕಟ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ನನ್ನ ಕೆಲಸ ಇದು ಮಾಡ್ಕೊಂಡಿರಬೇಕು ಅನ್ನೋ ನಮ್ಮದೇ ಇದ್ದಿತ್ತು. ರಿಟೈರ್ಮೆಂಟ್ ಆದಮೇಲಿಂದ ನನಗೆ ಮೊದಲನೇ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಇವ್ರಿಗೆ ಹೇಳ್ತಾ ಇದ್ದೆ, ನಾನು ಸಿನಿಮಾದಲ್ಲಿ ನೆಲೆ ಕಟ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಇವತ್ತು ಎಂತೆಂಥವರೇ ಮೂಲೆ ಹೋಗ್ಬಿಟ್ಟಿದ್ದಾರೆ. ಒಳ್ಳೇದಾಗಲಪ್ಪ, ಯಾಕೆ ನಿಮ್ಮ ತಂದೆ ತಾಯಿ ನಿನ್ನನ್ನು ನಂಬಿಕೊಂಡು ನಿನ್ನನ್ನು ಕೆಲಸಕ್ಕೆ ಬಿಟ್ಟಿದ್ದಾರೆ. ಇಂಥ ಕೆಲಸಕ್ಕೆ ನಿನಗೆ ಒಂದು ಎಜುಕೇಷನ್ ಕೊಟ್ಟಿದ್ದಾರೆ, ಜೋಪಾನ ಕಾಲಿಡು ಅಂತ ಹೇಳಿದೆ. ಬಟ್ ಇವರು ಇದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲರನ್ನೂ ಸೇರಿಸ್ಕೊಂಡು, ಹೊಸಬ್ರು ಹಳೆ ಆ್ಯಕ್ಟ್ರಿಗಳು
ರೇಖಾ ದಾಸ್ ಮೇಡಮ್ ಇರ್ಬೋದು, ಇಲ್ಲ ಸುಷ್ಮಿತಾ ಇರ್ಬೋದು, ಎಲ್ಲರನ್ನೂ ಸೇರಿಸ್ಕೊಂಡು ಇವರು ಒಂದು ಫಿಲ್ಮ್ನ ತೊಗೊಂಬಂದಿದ್ದಾರೆ. ಇವ್ರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಆಶೀರ್ವಾದ ಮಾಡ್ತೀನಿ. ಇವರು ಇದೇ ಥರ ಈ ರಂಗದಲ್ಲಿ ಚೆನ್ನಾಗಿ ಬೆಳೀಲಿ, ಇವ್ರ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ನನಗೆ ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ. ಥ್ಯಾಂಕ್ ಯು. ಯಾವುದೇ ಮೈಕ್ ಹಿಡಿದು ಮಾತಾಡೋದಿಲ್ಲ, ಇಲ್ಲ ಬಣ್ಣ ಹಚ್ಚಿದವರಲ್ಲ. ನನ್ನನ್ನು 3 ತಿಂಗಳು ಸತತವಾಗಿ ಪ್ರಿಪೇರ್ ಮಾಡಿ ಈ ಕ್ಯಾರೆಕ್ಟರ್ಗೆ ತಾರುಷು ನನ್ನ ಪ್ರಿಪೇರ್ ಮಾಡಿ ಬಿಟ್ಟಿರೋದ್ರಿಂದ ನಾನು ಈ ಸಿನಿಮಾಲಿ ಒಂದು ಪಾತ್ರ ವಹಿಸಿರ್ತೀನಿ. ಅಷ್ಟೇ. ಥ್ಯಾಂಕ್ಸ್. ಡ್ಯಾಡಿ ಮೇಲೆ ಓಕೆ. ಡ್ಯಾಡಿ ಅಂದರೆ ನಿಂಗೆ ಇಷ್ಟನಾ? ಹೌದಾ? ಸೊ ಎಷ್ಟಿಷ್ಟ? ತುಂಬ ಇಷ್ಟನಾ? ಅದು ಅಪ್ಪ ಮೇಲೆ ಮಾಡಿರೋ ಸಾಂಗ್ ಅದು ಚೆನ್ನಾಗಿದೆಯಾ? ನೆಕ್ಸ್ಟ್ ಅಭಿಯವ್ರು ಮಾತಾಡ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವ್ರಿಗೂ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ ಕೂಡ. ಯಾಕೆಂದರೆ ಹೊಸಬ್ರು ಸಿನಿಮಾಗೆ ಬಂದು ನೀವು ಸಪೋರ್ಟ್ ಮಾಡ್ತಾರೆ, ತುಂಬ ಖುಷಿ ಆಯಿತು. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆ್ಯಕ್ಚುಲಿ ಏನೇನೋ ಪ್ರಿಪೇರ್ ಆಗಿದೆ ಮಾತಾಡೋಣ ಅಂತ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಭಯ ಆಗ್ತಿದೆ. ನಾನು ಸುಮ್ಮನೆ ಒಂದು ದಿನ ನಮ್ಮ ಚಿಕ್ಕಪ್ಪನ ಕೇಳಿದ್ದೆ, ಅಪ್ಪ ಯಾವ ಥರ ಸಿನಿಮಾ ಮಾಡಬೇಕು, ಅಂದರೆ ಯಾವ ಥರ ಸಿನಿಮಾ ಇದ್ದರೆ, ಅಂದರೆ ಕಾಮಿಡಿ ಇದ್ರೇನಾ, ಥ್ರಿಲ್ಲರ, ಹಾರರ, ಅಥವಾ ಅಂದರೆ ಎಮೋಷನ್ ಅಂತ ಕೇಳಿದ್ದಕ್ಕೆ ನಾನು ಹೇಳಿದೆ, ನಾನೊಂದು ಸಿನಿಮಾ ಮಾಡ್ತೀನಿ ಫುಲ್ಲು ಹೆಂಗೆ ಅಂದ್ರೆ ಜನ ನೋಡ್ಕೊಂಡು ಈಚೆ ಹತ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು. ಆ ಥರ ಸಿನಿಮಾ ಮಾಡಿ ಯಾರೋ ಬರಲ್ಲ ಬಿಡು ಅಂತ ಹೇಳಿದ್ರು. ಯಾಕೆ ಅಲ್ಲ, ನಾನು ಅಂದರೆ ನಮ್ಮ ಮನೆಗೆ ಬಂದು ನಾನು ಹೆಂಡತಿ ಮಕ್ಕ ನೋಡಿದ್ರೆ ಹೇಳ್ತೀನಿ, ಇನ್ನು ಸಿನಿಮಾಗೆ ಬಂದು ಯಾಕಪ್ಪ ಆಡಬೇಕು ಅಂತ ಹೇಳಿದ್ರು. ಅವತ್ತು ನನಗನ್ನಿಸ್ತು, ಸೊ ಎಲ್ಲ ಥರ ಜಾನರ್ ಇದ್ರೇ ಜನ ಬಂದು ಸಿನಿಮಾನ ನೋಡೋದು ಅಂತ. ಸೊ ಹಾಗಾಗಿ ನಾವು ಎಷ್ಟೋ ಸಲ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಸಲ ನಾವೇ ಎಂಜಾಯ್ ಮಾಡಿದ್ದೀವಿ. ಸೊ ಎಷ್ಟೋ ಸಲ ನಕ್ಕಿದ್ದೀವಿ. 1 ಅವರ್ 2 ಅವರ್ ಅದರಿಂದ ಹೊರಗಡೆನೇ ಬರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಎಲ್ಲ ಇಟ್ಸ್ ಮಿಕ್ಸರ್ ಆಫ್ ಆಲ್ ಎಮೋಷನ್ಸ್. ಸೊ ದಯವಿಟ್ಟು ಇದೇ 31ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ಹೊಸ ತಂಡದ ಮೇಲೆ ಇರಬೇಕು. ಎಲ್ಲಿವರೆಗೂ ನಾವು ಇರ್ತೀವೋ ಇಂಡಸ್ಟ್ರಿಯಲ್ಲಿ ಅಲ್ಲಿವರೆಗೂ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ಸೊ ನಮಗೆ ಬೇಕಾಗಿರೋದಿಷ್ಟೇ, ನಿಮ್ಮ ಸಪೋರ್ಟ್ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು 31ನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಹೊಸ ಕಲಾವಿದರನ್ನ ಸ್ವಲ್ಪ ಕೈ ಹಿಡ್ಕೊಂಡು ಮುಂದೆ ಹೋಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂಥರ ಒಂದು ವಿಲನ್ ಕ್ಯಾರೆಕ್ಟರ್ ಅಂದರೆ ಒಬ್ಬ ನಾಯಕ ನಟ ಎಷ್ಟು ಮುಖ್ಯನೋ ಅದಕ್ಕೆ ಆಪೋಸಿಟ್ ವಿಲನ್ ಪಾತ್ರನೂ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಸೊ ಹಾಗಾಗಿ ವಿಲನ್ ಪಾತ್ರದಲ್ಲಿ ಶ್ರೀಕಾಂತ್ ಅವರು ಬಂದಿರೋ ಎಲ್ಲರಿಗೂ ನಮಸ್ತೆ. ನಾನು ಆಲ್ಮೋಸ್ಟ್ ಒಂದು 4-5 ಪ್ರೆಸ್ಮೆಂಟ್ ಕೊಟ್ಟಿದ್ದೀನಿ. ಇವಾಗ ನನಗೆ ಮುಂದೆ ನಿಂತ್ಕೊಂಡು ಮೈಕ್ ಹಿಡ್ಕೊಂಡ್ರೆ ಕೈ ಕಾಲ ಬರುತ್ತೆ. ಅದಕ್ಕೆ ಬರಲ್ಲ ಅಂದ್ಬಿಟ್ಟು ಅಲ್ಲೇ ಕೂತಿದ್ದೆ. ಬಾ ಅಂತ ಫೋರ್ಸ್ಫುಲಿ ಕರ್ಸ್ಕೊಂಡಿದ್ದಾರೆ. ನಾನು ತಾರುಷ್ ಅವರು ಆಲ್ಮೋಸ್ಟ್ ಮೂವಿ ಫೀಲ್ಡಲ್ಲೇ ಪರಿಚಯ. ಮಾಫಿಯಾ ಫಿಲಮಲ್ಲಿ ಪರಿಚಯ ಆಗಿತ್ತು. ಅದಾದಮೇಲೆ ನನ್ನೊಂದು ಫಿಲಮ್ ನೋಡ್ಬಿಟ್ಟು ಈ ಫಿಲಮ್ಗೆ ವಿಲನ್ ಕ್ಯಾರೆಕ್ಟರ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಬಂದು ಕುಂತ್ಕೊಂಡು ಒಂದು 3-4 ದಿವಸ ಕುಂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದು ಬಂದ್ಬಿಟ್ಟು ಕೋಲಾರ ಸ್ಲ್ಯಾಂಗ್ ಬರುತ್ತೆ. ನಮಗೂ ಕೋಲಾರ ಸ್ಲ್ಯಾಂಗಿಗೂ ಫುಲ್ಲು ಅಜಗಜ ಅಂತಾರ. ನಾವು ಮಾತಾಡೋದಕ್ಕೂ ಅವರೆಲ್ಲ ಪ್ರಾಕ್ಟೀಸ್ ಕೊಟ್ಟು ಫುಲ್ಲು ರೆಡಿ ಆಗಿಬಿಟ್ಟು ಆಮೇಲೆ ಮಾಡಿದ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಹಾಗೆ ಮೂವಿನೂ ತುಂಬ ಚೆನ್ನಾಗಿದೆ. ತುಂಬ ಕಷ್ಟ ಬಿದ್ದು ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಕಷ್ಟ ಬಿದ್ದು ಒದ್ದಾಡ್ಕೊಂಡು ತುಂಬ ಮಾಡ್ತಾಯಿದ್ದೆ ಫಿಲ್ಮು. ಆಲ್ ದ ಬೆಸ್ಟ್. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಒಳ್ಳೆಯದಾಗಲಿ. ಲೈಕ್ ಅವ್ರು ಅನ್ಕೊಂಡಂಗೆ ಎಲ್ಲ ಫೆಸಿಲಿಟಿ ಸಿಕ್ಬಿಟ್ರೆ ನನಗೆ ಗೊತ್ತು ನೆಕ್ಸ್ಟ್ ಬರೋ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿ ವಿಲ್ ಬಿ ದ ಮಾಸ್ ಹೀರೋ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ ಹೀರೋ ಎಲ್ಲ ಬೇಡ. ಇವತ್ತನೇ ಉಮಾಪತಿ ಸರ್ ಬೈದರು, ಮಾಸ್ ಹೀರೋಗೆಲ್ಲ ಬೇಡ, ಕಂಟೆಂಟ್ ಓರಿಯೆಂಟೆಡ್ ಇರಲಿ ಅಂತ. ಮಾಸ್ ಹೀರೋ ಒಂದೇ, ಮಾಸ್ ಹೀರೋದಲ್ಲಿ ನಾನು ಇರ್ತೀನಿ ಕಾಮಿಡಿ. ನಾನು ಸುಷ್ಮಿತಾ ಕಲ್ ಇರ್ತೀವಿ ಕಾಮಿಡಿ ಮಾಡೋಕ್ಕೆ. ಇಲ್ಲ ಅದೇ ಅವಾಗಲೇ ಹೇಳಿದ್ರಲ್ಲ ಒಂದು ಮಾತು, ಎಲ್ಲನೂ ಒಗ್ಗೂಡಿರ್ಬೇಕು ಅಂತ. ಅದಂತೂ ಸತ್ಯ. ಸೊ ಇವಾಗ ನನ್ನ ತಾಯಿ ಪಾತ್ರ ಆಗಿ ಅಂದರೆ ಹೆಚ್ಚು ಸೀನ್ಸ್ಗಳು ಬರಲ್ಲ. ಏನಕ್ಕೆ ಬಜೆಟ್ ಕನ್ಸ್ಟೆಂಟ್ಸಲ್ಲಿ ಕೆಲವೊಮ್ಮೆ ಜಾಸ್ತಿ ಹೇಳ್ಕೊಂಡು ಹೋಗೋದಕ್ಕಾಗಲ್ಲ. ಸ್ವಲ್ಪ ಚಿಕ್ಕದಾಗಿ ಪಾತ್ರ ಬಂದು ಚೊಕ್ಕದಾಗಿದೆ.
ಮ್ಯಾಮ್ ಮಾತಾಡಬೇಕು. ಪ್ರೇಮಕ್ಕ ಅಂತ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮೂವಿ. ಸಂತೋಷ್ ಫಸ್ಟ್ ಫೋನ್ ಮಾಡಿ ಹೇಳಿದಾಗ ಒಂದು ಪಾತ್ರ ಇದೆ ಅನ್ನೋ, ನಾನು ಮೂವಿ ಮಾಡಿಲ್ಲ, ಫಸ್ಟ್ ಟೈಮ್ ಇರೋದ್ರಿಂದ ಆಯಿತು ಮಾಡ್ತೀನಿ, ಆದರೆ ಮಾತೇ ಇಲ್ಲ ಇದರಲ್ಲಿ ಅಂದರು. ಆದರೂ ಮಾಡಿದ್ದೀನಿ. ತುಂಬ ಪುಟ್ಟ ಪಾತ್ರ. ಅವನ್ನ ನಾನು ರಂಗಭೂಮಿಯಿಂದ ನೋಡಿದ್ದೀನಿ. ಪ್ಲೀಸ್ ಅವನಿಗೆ ಸಪೋರ್ಟ್ ಮಾಡಿ. ಅವನು ರಂಗಭೂಮಿಯಲ್ಲಿ ಹೇಗಿದ್ದ, ಈಗ ಇಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಅವನು ಬರಬೇಕು ಅಂದರೆ ತುಂಬ ಶ್ರಮ ಪಟ್ಟಿದ್ದಾನೆ. ನಿಮ್ಮೆಲ್ಲರ ಸಪೋರ್ಟು ಅವನಿಗೆ ಬೇಕು ಅಷ್ಟೇ. ಆಲ್ ದ ಬೆಸ್ಟ್. ಫನ್ ಎಲಿಮೆಂಟ್ಸ್ ಎಲ್ಲ ಕೂಡಿರುತ್ತೆ. ಬಟ್ ಮುಖ್ಯವಾಗಿ ಏನಂದರೆ ಸಿನಿಮಾದಲ್ಲಿ ಒಂದು ಮೆಸೇಜ್ ಅನ್ನೋದು ಇರಲೇಬೇಕು. ಏನಂದರೆ ಸುಮಾರು ವರ್ಷಗಳಿಂದ ಸಿನಿಮಾ ಶುರುವಾಗಿದ್ದೇ ಅದೇ ಒಂದು ಏನಾದರೂ ಒಂದು ಸಂದೇಶ ತೋರಬೇಕು ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಮಾಡಿದಾಗ ಎಷ್ಟೋ ಜನ ತಮ್ಮ ಕೆಲಸಗಳನ್ನ ಬಿಟ್ಟು ಕೃಷಿ ಕಡೆ ಹೋದ್ರು. ಅದೇ ರೀತಿ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಮೆಸೇಜ್ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಏನಂದರೆ ಈ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ವಿಚ್ಛೇದನೆಗಳು ಹೆಚ್ಚಾಗ್ತಿದೆ. ಯಾವ ಥರ ಅಂದರೆ ಅವಾರ್ಡ್ ಬಂದಿರೋ ಥರ ಪೋಸ್ಟ್ಗಳು ಮಾಡ್ಕೊತವ್ರೆ ಸೆಲೆಬ್ರಿಟೀಸು. ಸೊ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕಲ್ಚರ್ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ನಮ್ಮ ತಂದೆ ತಾಯಿಯಂದರು, ಅವ್ರ ತಂದೆ ತಾಯಿಯಂದಿರೆಲ್ಲ ನೋಡಿರ್ಬೋದು ನೀವು. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಾರೆ, ರಿಲೇಷನ್ಶಿಪ್ನ ಅಷ್ಟು ಸ್ಟ್ರಾಂಗಾಗಿ ಇಟ್ಕೊತಾರೆ. ಬಟ್ ಇತ್ತೀಚೆಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ, ಇಲ್ಲಾಂದರೆ ಮದುವೆ ಆಗಿದ್ದರೆ ಡಿವೋರ್ಸ್ವರೆಗೂ ಹೋಗುತ್ತೆ. ಮುಂದಿನ ಜನಕ್ಕೆ, ಅಂದರೆ ಮುಂದಿನ ಪೀಳಿಗೆಗೆ ಇದನ್ನೇ ನಾವು ತೋರಿಸ್ಕೊಡ್ತಾ ಇದ್ದೀರಾ ಅಂತ. ಸೊ ಮುಖ್ಯವಾಗಿ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾಗ್ತಿದೆ, ಇದ್ರದ್ದು ಮುಖ್ಯವಾದ ಒಂದು ಎಲ್ಲ ಅಂಶಗಳಲ್ಲೂ ಕೂಡಿ ಅದು ಮುಖ್ಯವಾದ ಒಂದು ಅಂಶ ಇರುತ್ತೆ. ಜಾಲಿ ಅನ್ನೋ ಪಾತ್ರ ನಿಮಗೆ ನಾಟುತ್ತೆ. ಏನಂದರೆ ಆ ಜಾಲಿ ಅನ್ನೋ ಪಾತ್ರ ಯಾವ ಥರ ಆ ಸನ್ನಿವೇಶನ ತಗೊಂಡು ಹೋಗ್ತಾರೆ ಅನ್ನೋದು ನೀವು ನೋಡ್ಬೋದು. ಸಿಗೋವರೆಗೂ ಕೂಡ ಎಲ್ಲೂ ಖುಷಿ ಟರ್ಮ್ಸ್ ಜಾಸ್ತಿ ಸಿಗೋದು ಕಡಿಮೆನೆ. ಬಟ್ ಅಷ್ಟು ಲೋಯೆಸ್ಟ್ ಫೇಸಲ್ಲಿ ನಾನು ಬ್ಯಾಕ್ ಬೋನಾಗಿ ಸಪೋರ್ಟಾಗಿ ನಿಂತಿದ್ದ ಆ ವ್ಯಕ್ತಿ. ಸೊ ನಾನು ಬೆಳ್ಳಿ ಪರದೆ ಮೇಲೆ ಬಂದಾಗ ಒಂದು ಸಿನಿಮಾದಲ್ಲಿ ನನಗಿಂತ ಹೆಚ್ಚು ಖುಷಿ ಪಟ್ಟಿದ್ದ ವ್ಯಕ್ತಿ ಆತ. ಸೊ ಈ ಥರ ಪ್ರತಿಯೊಂದರಲ್ಲೂ ಒಬ್ಬರಿಗೆ ಫ್ರೆಂಡ್ ಇಲ್ಲ ಯಾವುದೋ ಒಂದು ಮಾದರಿಯಾಗಿ ನಿಂತರೆ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದರಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಮಾಡಿದ್ದಾರೆ. ಸೊ ಶೋಭರಾಜ್ ಸರ್ ಕಲಾವಿದರಾಗಿ ಮಾಡಿದ್ದಾರೆ. ಅನೇಕರು ಇನ್ನು ಇಲ್ಲಿ ಅನುಪಸ್ಥಿತಿಯಲ್ಲಿ ಪದ್ಮಶ್ರೀ ಅವರಾಗಲಿ ಹೀರೋಯಿನ್ನು. ಸೊ ಈ ಥರ ಮಾಡಿದ್ದಾರೆ. ಮಿಕ್ಕಿದ್ದವ್ರದ್ದೆಲ್ಲ ಪರಿಚಯ ಆಗಿದೆ. ಒಂದಷ್ಟು ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಮತ್ತು ಭೂಷಣ್ ಮಾಸ್ಟರ್ ಆಗಿರ್ಬೋದು. ಯೋಗರಾಜ್ ಭಟ್ರು ನೋಡಿರ್ಬೋದು ನಮ್ಮ ಬಂಚಿಕಿ ಬಮ್ ಸಾಂಗ್ಗೆ, ಅಲ್ಲಿ ಟಾಕ್ಸಿಕ್ ತಬಾಹಿಗೂ ಸೈ, ಇಲ್ಲಿ ಲೋಕಲ್ ಬಂಚಿಕಿ ಬಮ್ಗೂ ಸೈ ಅಂತ ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶ ಬರ್ಕೊಟ್ಟಿದ್ದಾರೆ. ಸೊ ಅದು ಇವಾಗ ನೀವು ಹೆಚ್ಚು ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಮಟ್ಟಿಗೆ ರೀಚ್ ಆಗಿದೆ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಸರ್ಗೆ, ಮತ್ತು ಭೂಷಣ್ ಮಾಸ್ಟ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಅನೇಕರು, ಇನ್ನು ರಾಮ್ ಮಾಸ್ಟರ್ ಆಗಿರ್ಬೋದು, ಮತ್ತು ಸತೀಶ್ ಸರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಚಂದನ್, ಸಾಕಷ್ಟು ಇನ್ನು ಎಷ್ಟೊಂದು ಜನದ್ದು ಹೇಳೋದಿದೆ. ಬಟ್ ಇಲ್ಲಿ ಕಾಲಾವಧಿ ಇದ್ದಿರೋದ್ರ ಕಾರಣ ಕ್ಯಾಮ್ರಾಮ್ಯಾನ್, ಮುಖ್ಯವಾಗಿ ಕ್ಯಾಮ್ರಾಮ್ಯಾನ್ ಯೋಗೇಶ್ವರನ್ ಅವರು. ಸೊ ನೀವು ಫ್ರೇಮ್ ಟು ಫ್ರೇಮ್ ನೋಡ್ತಾ ಇರ್ಬೋದು, ನನ್ನ ಸ್ನೇಹಿತ ಅವರು ಅಷ್ಟೇ ತುಂಬ ಕಡಿಮೆ ಬಜೆಟ್ಗೆ ಬಂದು ಮಾಡಿಕೊಟ್ಟಿರೋದವರು. ಸೊ ಈ ಥರ ನನಗೆ ಅನೇಕ ಜನ ಶಕ್ತಿ ತುಂಬಿದ್ದಕ್ಕೆ ಇವತ್ತು ಜಾಲಿ ಚಿತ್ರ ಈ ತೆರೆ ಮೇಲೆ ಬರ್ತಾ ಇದೆ. ಸೊ ಅವರೆಲ್ಲರ ಸಪೋರ್ಟಿಂದ ಮತ್ತು ಎಲ್ಲರೂ ಹೇಳ್ತಾನೆ ಇದ್ರು ಯಾವಾಗ ಮುಗಿಯುತ್ತೆ ಅಂತ. ಅವರೆಲ್ಲರಿಗೂ ಉತ್ತರ ಇದೇ ಜುಲೈ 31. ಆದರೆ ಅಂದು ಮುಗಿಯಲ್ಲ, ಅಂದೇ ಆರಂಭ ಆಗುತ್ತೆ. ಸೊ ಎಲ್ಲರೂ ಮತ್ತೊಮ್ಮೆ ಮುಗಿದೊಮ್ಮೆ ನಾನು ಕರ್ನಾಟಕ ಜನತೆಗೆ ಕೇಳ್ಕೊಳ್ಳೋದು, ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಈ ತಾರುಷ್ ಮತ್ತು ನಮ್ಮ ಎಲ್ಲ ತಂಡದ ಮೇಲೂ, ಅಂದರೆ ಹೊಸ ಕಲಾವಿದರಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ಅವಶ್ಯಕತೆ ಇದೆ. ಇಲ್ಲ ಒಂದು ದಿನ ಕನ್ನಡ ಸಿನಿಮಾ ಚಿತ್ರರಂಗ ಅನ್ನೋದಿತ್ತು ಅನ್ನೋದು ಮಟ್ಟಕ್ಕೆ ಮಾತ್ರ ಯಾರೂ ಕರ್ಕೊಂಡು ಹೋಗ್ಬಿಡಿ. ನಾನು ಕನ್ನಡ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸೊ ನೀವೇ ನಡೆಸಬೇಕು. ಹಾಗೆ ನೀವು ಮುಂದಾದರೆ ಇಲ್ಲಿ ಅನೇಕ ಪ್ರೊಡ್ಯೂಸರ್ಗಳು ಮುಂದಾಗ್ತಾರೆ. ಅವ್ರಿಗೊಂದು ಭರವಸೆ ಕೊಡಬೇಕು, ನೀವು ನಾವಿದ್ದೀರಿ ಅಂತ ಅವ್ರಿಗೊಂದು ಭರವಸೆ ಕೊಟ್ಟರೆ ಅವರು ನಮಗಿದ್ದಾರೆ ಅಂತ ಅವ್ರೊಂದು ಭರವಸೆ ಕೊಡ್ತಾರೆ. ಸೊ ನಾನು ಕೊನೆಯದಾಗಿ ನಮ್ಮ ಚಿತ್ರದಲ್ಲಿ ಅಪ್ಪು ಸರ್ನು ನೆನೆಸ್ಕೊಂತ, ಸೊ ನಾವು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅಂತ ಹೇಳಿದ್ರಲ್ಲ ಮ್ಯಾಮ್, ಅದೇ ಥರ ಸರ್ಪ್ರೈಸಿಂಗ್ ಪ್ಯಾಕೇಜಲ್ಲಿ ಕನ್ನಡ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಅದು ನೀವು ಥಿಯೇಟ್ರಲ್ಲಿ ನೋಡ್ಬೋದು. ಸೊ ಕೊನೆಯದಾಗಿ ಎಲ್ಲ ಪ್ರೇಕ್ಷಕರಲ್ಲೂ
ನಾವು ಕೇಳ್ಕೊಳ್ಳೋದು 31st ಬಂದು ಸಿನಿಮಾನ ನೋಡಿ ಅಂತ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಓಕೆ, ಒಂದು ವಿಡಿಯೋ ಜಾಲಿ ಸಿನಿಮಾಗೆ